ಜುಲೈ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಹೊಸ ದಾಖಲೆಯನ್ನು ಬರೆದಿದೆ. ಸರ್ಕಾರದ ಖಜಾನೆಗೆ ಲಕ್ಷ ಕೋಟಿ ಆದಾಯ ಹರಿದು ಬಂದಿದೆ. ರಾಜ್ಯವಾರು ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಜಿಎಸ್ಟಿ ಸಂಗ್ರಹದಲ್ಲಿ ಹೊಸ ದಾಖಲೆ. ಕರ್ನಾಟಕದ ತೆರಿಗೆ ಸಂಗ್ರಹದಲ್ಲಿ 12% ಏರಿಕೆ. ಜುಲೈ ತಿಂಗಳ ಜಿಎಸ್ಟಿ ಸಂಗ್ರಹಣೆಯಲ್ಲಿ ಭಾರತ ಅತ್ಯಂತ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ. ವಾರ್ಷಿಕ ಆಧಾರದಲ್ಲಿ ಒಟ್ಟು ಜಿಎಸ್ಟಿ ಸಂಗ್ರಹ ಶೇಕಡವಾರು 15.4ರಷ್ಟು ಜಿಗಿತ ಕಂಡಿದ್ದು ಒಟ್ಟು 2.11 ಲಕ್ಷ ಕೋಟಿ ದಾಟಿದೆ. ರಾಜ್ಯವಾರು ಜಿಎಸ್ಟಿ ಸಂಗ್ರಹವು ಅತ್ಯುತ್ತಮ ಬೆಳವಣಿಗೆ ಕಂಡಿದೆ. ರಿಫಂಡ್ಗಳ ನಿವ್ವಳ ಜಿಎಸ್ಟಿ ಆದಾಯ ಕೂಡ ಶೇಕಡ 15.8ರಷ್ಟು ಜಿಗಿದಿದ್ದು 1.81 ಲಕ್ಷ ರೂಪಾಯಿ ಕೋಟಿಗೆ ತಲುಪಿದೆ. ಕಳೆದ ವರ್ಷದ ಜುಲೈ ಅವಧಿಗೆ ಹೋಲಿಸಿದರೆ ಈ ಬಾರಿ ಆದಾಯದಲ್ಲಿ ಗಣನೀಯ ಪ್ರಗತಿ ಕಂಡಿದೆ. ಮೇಜರ್ ಡ್ರಾಬ್ಯಾಕ್ ಎಲ್ಲಿ ಬರ್ತಾ ಇತ್ತು ಬಿಸ್ನೆಸ್ ಪೀಪಲ್ಗೆ ಅಂದರೆ 12% ರೇಟ್ ಆಫ್ ಇಂಟ್ರೆಸ್ಟ್, 12% ಜಿ ಎಸ್ ಟಿ ಇತ್ತಲ್ಲ. ನಾನು ಬೈ ಮಾಡಬೇಕಾದ್ರೆ 12%ದು ಅಥವಾ 18% ಬೈ ಮಾಡಿ ನಾನು ಔಟ್ಪುಟ್ 12% ಕಟ್ಟಬೇಕಾಗಿತ್ತು, ಅಥವಾ ನಾನು 12%ಗೆ ಬೈ ಮಾಡಿ 18% ಔಟ್ಪುಟ್ ಕಟ್ಟಬೇಕಾಗಿತ್ತು ಪ್ರೊಸೆಸ್ ಮಾಡಿ. ಸೊ ರೇಟು ಮಿಸ್ಮ್ಯಾಚ್ ಆಗೋದು, ಕ್ಲಾಸಿಫಿಕೇಷನ್ ಡಿಸ್ಪ್ಯೂಟ್ಸ್ ಬರೋದು. ಸೊ ಅವರು ಮೇಜರ್ 12% ತೆಗೆದೇ ಇರೋದ್ರಿಂದ MSME ಸೆಕ್ಟರ್ಗಳಿಗೆ ತುಂಬ ಬೂಸ್ಟ್ ಆಯ್ತದೆ. ರಾಜ್ಯವಾರು ತೆರಿಗೆ ಸಂಗ್ರಹದಲ್ಲಿ ಹರಿಯಾಣ ರಾಜ್ಯವು ಅತ್ಯಂತ ವೇಗದ ಪ್ರಗತಿಯನ್ನು ಸಾಧಿಸಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗರಿಷ್ಠ ಆದಾಯದೊಂದಿಗೆ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ. ರಾಜ್ಯವಾರು ತೆರಿಗೆ ಸಂಗ್ರಹಣೆ: ಮಹಾರಾಷ್ಟ್ರ 32,210 ಕೋಟಿ ರೂಪಾಯಿ, ಕರ್ನಾಟಕ 13,854 ಕೋಟಿ ರೂಪಾಯಿ, ಗುಜರಾತ್ 12,923 ಕೋಟಿ ರೂಪಾಯಿ, ಹರಿಯಾಣ 11,892 ಕೋಟಿ, ದೆಹಲಿ 6,460 ಕೋಟಿ ರೂಪಾಯಿ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ನಿಂದ ಜುಲೈವರೆಗೂ ಒಟ್ಟು ಜಿಎಸ್ಟಿ ಸಂಗ್ರಹವು ಶೇಕಡ 10.1ರಷ್ಟು ಪ್ರಗತಿ ಕಂಡಿದೆ.